ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಾವು ಹೊಂದಬಹುದಾದ ಅತ್ಯಂತ ದೊಡ್ಡ ಆಸ್ತಿಯನ್ನು ಗೊತ್ತಾ? ಅದು ನಮ್ಮ ಕನಸುಗಳು, ಅಂದರೆ ಕನಸು ಕಾಣುವುದು. ಯಾರೂ ನಿಮ್ಮ ಕನಸುಗಳನ್ನು ಕದಿಯಲು ಸಾಧ್ಯವಿಲ್ಲ. ಆದರೆ ಆ ಕನಸುಗಳನ್ನು ನಂಬದೆ ಬಿಟ್ಟರೆ ಅದೇ ದೊಡ್ಡ ಸೋಲು. ನಾನು ಒಬ್ಬ ಸಾಮಾನ್ಯ ಶಿಕ್ಷಕನಾಗಬೇಕೆಂದುಕೊಂಡಿದ್ದೆ. ಆದರೆ ಇಂದು ಕೋಟ್ಯಾಂತರ ಜನರೊಂದಿಗೆ ಮಾತನಾಡುತ್ತಿದ್ದೇನೆ. ಇದು ಹೇಗೆ ಸಾಧ್ಯವಾಯಿತು ಗೊತ್ತಾ? ಏಕೆಂದರೆ ನಾನು ನನ್ನ ಕನಸನ್ನು ಕೈಬಿಡಲಿಲ್ಲ. ಜನರು ನಗುತ್ತಾರೆ, ಜನರು ಅವಮಾನಿಸುತ್ತಾರೆ, ಜನರು ಇದು ಸಾಧ್ಯವಿಲ್ಲ ಎನ್ನುತ್ತಾರೆ. ಆದರೆ ನಿಮ್ಮ ಹೃದಯ ಹೇಳಬೇಕು, ನೀನು ಮಾಡಬಹುದು, ಮಾಡಿಯೇ ಮಾಡುತ್ತೀ ಎಂದು. ಹೀಗೆ ನಿನ್ನ ಹೃದಯ ಹೇಳಿದಾಗಲೇ ನಿಜವಾದ ಶಕ್ತಿ ಪ್ರಾರಂಭವಾಗುತ್ತದೆ. ಸಮಸ್ಯೆಗಳು ಬಂದಾಗ ದೂರು ಹೇಳಬೇಡಿ. ಪ್ರತಿಯೊಂದು ಸಮಸ್ಯೆಯು ಒಂದು ಅವಕಾಶ. ಯಾವಾಗ ಇತರರು ಸಂಕಷ್ಟದಲ್ಲಿ ಸಿಲುಕಿ ಕುಳಿತಿರುತ್ತಾರೆಯೋ ಆ ಸಮಯದಲ್ಲಿ ಯೋಚಿಸಿ, ಇಲ್ಲಿ ನಾನು ಏನು ಹೊಸದಾಗಿ ಮಾಡಬಹುದು ಎಂಬುದಾಗಿದೆ. ಅಲ್ಲಿ ನಿಮ್ಮ ಯಶಸ್ಸು ಹುಟ್ಟುತ್ತದೆ. ನನ್ನ ಸಂದೇಶ ಯುವಕರಿಗೆ ಏನೆಂದರೆ, 1. ಹಣಕ್ಕಾಗಿ ಮಾತ್ರ ಕೆಲಸ ಮಾಡಬೇಡಿ, ಕಲಿಯುವುದಕ್ಕಾಗಿ ಕೆಲಸ ಮಾಡಿ. 2. ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಅತಿ ಕತ್ತಲೆಯ ರಾತ್ರಿ ನಂತರವೇ ಸೂರ್ಯೋದಯವಾಗುತ್ತದೆ. 3. ನಿಮ್ಮ ಕನಸು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಅದನ್ನು ನಿರಂತರವಾಗಿ ಹಿಂಬಾಲಿಸಿ. ಜೀವನದಲ್ಲಿ ಗೆಲ್ಲಬೇಕಾದರೆ ನೀವು ಎಷ್ಟು ಬುದ್ಧಿವಂತರು ಅನ್ನುವುದು ಮುಖ್ಯವಲ್ಲ, ನೀವು ಎಷ್ಟು ಧೈರ್ಯಶಾಲಿಗಳು ಅನ್ನುವುದೇ ಮುಖ್ಯ. ಸ್ನೇಹಿತರೆ, ಕನಸು ಕಾಣಿರಿ, ಅದನ್ನು ನಂಬಿರಿ, ಅದನ್ನು ಸಾಧಿಸಲು ಹೋರಾಡಿ. ಒಂದು ದಿನ ಜಗತ್ತು ನಿಮ್ಮ ಕಥೆಯಿಂದ ಪ್ರೇರಣೆ ಪಡೆಯುತ್ತದೆ. ಧನ್ಯವಾದಗಳು. ಈ ಪ್ರೇರಣೆಯ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೆ ಕೊಟ್ಟ ಹಣ ಶಾಶ್ವತವಾಗಿ ಅವರ ಬಳಿ ಇರುವುದಿಲ್ಲ. ಈ ಪ್ರೇರಣೆಯ ಮಾತುಗಳನ್ನು ಅವರಿಗೂ ತಲುಪಿಸಿರಿ. ಇದನ್ನು ಕೇಳಿದ ಅವರ ಬದುಕಿನಲ್ಲಿ ಒಂದು ಸಣ್ಣ ಬದಲಾವಣೆ ಬಂದರೆ ಅವರ ಜೀವನದುದ್ದಕ್ಕೂ ನಿಮಗೆ ಚಿರಋಣಿಯಾಗಿರುತ್ತಾರೆ. ಮತ್ತೆ ಸಿಗೋಣ ಮುಂದಿನ ಪ್ರೇರಣೆಯ ಮಾತುಗಳಲ್ಲಿ. ಎಲ್ಲರೂ ಸದಾ ಸಂತೋಷವಾಗಿರಿ, ಕ್ಷೇಮವಾಗಿರಿ. ಧನ್ಯವಾದಗಳು. ಜೈ ಕನ್ನಡ.